ವಿತ್ ಡಾಕ್ಯುಮೆಂಟ್ ನಿಮ್ಮ ಮುಂದೆ ಹೇಳ್ತೀನಿ, ಬನ್ನಿ. ಮತಕ್ಕಾಗಿ ದೇಶವನ್ನು ಮಾರಾಟ ಮಾಡ್ತಾ ಇರೋರು ಯಾರ್ಯಾರಿದ್ದಾರೆ? ಈಗ ಬೆಂಗಳೂರಿನಲ್ಲಿದ್ದಾರೆ, ಲಾಭ ಮಾಡ್ಕೊಳ್ಳಲ್ವಾ? ಎಲ್ಲ ಪಾರ್ಟಿಯವರು ಮಾಡ್ಕೋತಾರೆ. ನಾನಿದು ದೇಶದ ವಿಚಾರವಾಗಿ ಮಾತಾಡ್ತಾ ಇದ್ದೇನೆ, ನಿಮ್ಮ ಪಾರ್ಟಿ ವಿಚಾರವಾಗಿ ಅಲ್ಲ. ನುಸುಳುಕೋರರ ಬೆನ್ನಿಗೆ ನಿಂತಿದ್ದಾರ ರಾಜಕಾರಣಿಗಳು ಯಾರ್ಯಾರು ಅಂತ ಹೇಳ್ತೀನಿ. ರಾಜಕೀಯ ಲಾಭ ನಷ್ಟ ಲೆಕ್ಕಾಚಾರದಲ್ಲಿ ಒಳ ನುಸುಳುಕೋರರಿಗೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ನೋಡ್ರಿ, ಇವತ್ತು ಸೂಪರ್ 3ಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದೆ. ರಮೇಶ್ ಅನ್ನುವಂಥವನು ಇರಬೇಕು, ಐ ಥಿಂಕ್. ಓರ್ವ SC ಯುವಕ ಕಳೆದ 10 ವರ್ಷದಿಂದ ಹಲಸನ್ನು ಮಾರಿ ಜೀವನ ಮಾಡ್ತಾ ಇದ್ದ. ಈಗ ರಿಕ್ಷಾ ಬಿಡ್ತಾ ಇದ್ದಾನೆ. ಆತನಿಗೊಂದು ಸೈಟ್ ಸಿಕ್ಕಿಲ್ಲ ಸರ್ ಇಲ್ಲಿ ತನಕ. ಇವ್ರಿಗೆ ಹೆಂಗೆ ಸರ್ ವೋಟರ್ ID, ಆಧಾರ್ ಕಾರ್ಡ್, ಮನೆಗೆ ನೀರು, ನಲ್ಲಿ, ಕರೆಂಟು ಹೆಂಗೆ ಸಿಗತ್ತೆ? ಇವ್ರಿಗೂ ನಿನಗೂ ಫ್ರೀ, ನನಗೂ ಫ್ರೀ, ಬಾಂಗ್ಲಾದೇಶಿಗೂ ಫ್ರೀನಾ? ಕಳ್ಳ ದಾರಿಯಲ್ಲಿ ಬಂದವರಿಗೆ ವೋಟರ್ ID ಹೆಂಗೆ ಸಿಗತ್ತೆ? ಆಧಾರ್ ಕಾರ್ಡ್ ಹೆಂಗೆ ಸಿಗತ್ತೆ? ನುಸುಳುಕೋರರಿಗೆ ID ಕಾರ್ಡ್ ಮಾಡಿಸೋದಕ್ಕೂ ಒಂದು ಜಾಲ ಇದೆ. ಈ ಹಿಂದೆ ಮಾಡಿದ್ವಿ ನಾವೇ ಆಧಾರ್ ಕಾರ್ಡ್, ಒಂದಷ್ಟು ಹಿಂಗೆ ಈ ಹಿಂದೆ ಮಾಡಿದ್ವಿ. ಒಮ್ಮೆ ಸದಾನಗೌಡರು ಮುಖ್ಯಮಂತ್ರಿಗೆ ಅವರಿಗೆ ಆಧಾರ್ ಕಾರ್ಡ್ ಕೊಟ್ಟಿದ್ರು. ಅಡ್ಡದಾರಿ ಕದ್ದು ಬಂದವರಿಗೆ ಹೇಗೆ ಸಿಗತ್ತೆ ಸರ್ಕಾರಿ ದಾಖಲೆ? ಏನು ಮಾಡ್ತಾ ಇದ್ದೀವಿ ನಾವು? ಸರ್ಕಾರಿ ದಾಖಲೆ ನೀಡುವುದಕ್ಕೆ ಮೊದಲೇ ಏನಾದರೂ ಒಪ್ಪಂದ ಆಗತ್ತಾ? ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನಿಮಗೆ ಕೊಡ್ತೀನಿ, ವೋಟರ್ ID ಕೊಡ್ತೀನಿ, ಕರೆಂಟ್ ನೋಡಿ. ಇದು ವೆರಿ ಸೀರಿಯಸ್ ಇಶ್ಯೂ. BJP ಅವನೋ, ಕಾಂಗ್ರೆಸ್ ಅವನೋ, JDS ಅವನೋ, ಮಣ್ಣಾಂಗಟ್ಟಿ ಯಾರು ಕರ್ಕೊಂಬಂದುಬಿಟ್ಟು ನಿನಗೆ ಆಧಾರ್ ಕಾರ್ಡ್ ಕೊಡ್ತೀನಿ, ರೇಷನ್ ಕಾರ್ಡ್ ಕೊಡ್ತೀನಿ, ವೋಟರ್ ID ಕೊಡ್ತೀನಿ, ನನಗೆ ವೋಟ್ ಹಾಕಬೇಕು ಅಂತ ಏನಾದರೂ ನಡೀತಾ ಇದೆಯಾ? ದಾಖಲೆ ಕೊಡಿಸುವವರ ಪರ ಮತದಾನಕ್ಕೆ ಏನಾದರೂ ಅಗ್ರಿಮೆಂಟ್ ಆಗ್ತಾ ಇದೆಯಾ? ಬಾಂಗ್ಲಾದೇಶದಿಂದ ಬಂದವರ ಮತ ಪಡೆಯಲು ಭದ್ರತೆಗೆ ಧಕ್ಕೆ ಆಗ್ತಾ ಇದೆಯಾ? ಇದು ಎಸ್ ಧಕ್ಕೆ ರೀ. ಅವ್ರು ಯಾರು ಡಿಸೈಡ್ ಮಾಡೋಕ್ಕೆ ಇಲ್ಲಿ ಯಾವ ರಾಜಕೀಯ ಅಂತೇಳಿ? ಇಲ್ಲಿ ಕಾಂಗ್ರೆಸ್, BJP, JDS, ಕಮ್ಯುನಿಸ್ಟ್ ಹೊಡ್ಕೋತೀವಿ, ಬಡ್ದಾಡ್ಕೋತೀವಿ. ನೀವ್ಯಾರು ಡಿಸೈಡ್ ಮಾಡೋಕ್ಕೆ ನಮ್ಮನ್ನು ಯಾರಾಗಬೇಕು ಅಂತೇಳಿ? ಇದನ್ನು ಯಾರು ಪತ್ತೆ ಹಚ್ಚಬೇಕು? ರಾಜಕೀಯ ಲಾಭಕ್ಕಾಗಿ ದೇಶ ಮಾರಲು ಹೊರಟ ರಾಜಕಾರಣಿಗಳು. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ, ಬನ್ನಿ. 2 ರಾಜಕಾರಣಿಗಳು, ಅಸ್ಸಾಂ ಮುಖ್ಯಮಂತ್ರಿ ಮತ್ತು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿಗಳು ನೀಡಿದಂಥ ಹೇಳಿಕೆಯನ್ನು ಕೊಡ್ತೀನಿ. ಈಗ ನಿಮಗೊಂದು ಅಂಕಿಅಂಶ ಕೊಡ್ತೀನಿ, ಶಾಕ್ ಆಗ್ಬಿಡ್ತೀನಿ. ಶಾಕ್ ಆಯ್ತಾ ಅಂತ ಕೇಳಬೇಕಾಗುತ್ತೆ. 2004ರಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಂಥ ಒಂದು ಅಂಕಿಅಂಶ, 2016ರಲ್ಲಿ ಕೊಟ್ಟಂಥ ಅಂಕಿಅಂಶ. 2016ರ ಅಂಕಿಅಂಶ ಕೊನೆ, ಅದಾದ ನಂತರ 8 ವರ್ಷ ಆಯಿತು. 2004ರಲ್ಲಿ ಭಾರತ ದೇಶದಲ್ಲಿ 1,20,00,000 ಬಾಂಗ್ಲಾದೇಶಿ ವಲಸಿಗರಿದ್ದಾರೆ, ಅಕ್ರಮ ನುಸುಳುಕೋರರಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದು. 2016ರಲ್ಲಿ ಅದು 2 ಕೋಟಿ ಮೋದಿ ಗೌರ್ಮೆಂಟ್ ಕೊಟ್ಟಿದ್ದು. ಈಗ 2024 ಎಷ್ಟಿರ್ಬೋದು? ಬನ್ನಿ, ಇದರ ಅಂಕಿಅಂಶ ವಿತ್ ಡಾಕ್ಯುಮೆಂಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಭಾರತಕ್ಕೆ ಬಾಂಗ್ಲಾ ಅಕ್ರಮ ವಲಸಿಗರೇ ದೊಡ್ಡ ಹೊರೆ ಯಾಕಾಗ್ತಾರೆ? ಭಾರತದಲ್ಲಿರೋ ಬಾಂಗ್ಲಾ ಅಕ್ರಮ ವಲಸಿಗರು ಎಷ್ಟು ಗೊತ್ತಾ? 8 ವರ್ಷದ ಹಿಂದೆ ಈ ಲೆಕ್ಕ. ಬಾಂಗ್ಲಾದೇಶ ಅಕ್ರಮ ವಲಸಿಗರ ಸಂಖ್ಯೆ ಕೇಳಿದರೆ ದಂಗಾಗೋಗ್ತೀರಿ. ನಾಗಾಲ್ಯಾಂಡ್ 1,98,00,000, ಗೋವಾ 1,45,00,000, ಸಿಕ್ಕಿಂ ಕಡಿಮೆ, ಮಿಜೋರಾಂ ಕಡಿಮೆ, ಅರುಣಾಚಲ ಪ್ರದೇಶ ಕಡಿಮೆ. ಅರುಣಾಚಲ ಪ್ರದೇಶದಲ್ಲಿ 2 ಕೋಟಿಗೂ ಕಮ್ಮಿ ಜನಸಂಖ್ಯೆ ಇದೆ. ನಾಗಾಲ್ಯಾಂಡ್ನಲ್ಲಿ 2 ಕೋಟಿಗೂ ಕಮ್ಮಿ ಜನಸಂಖ್ಯೆ ಇದೆ. ಅರುಣಾಚಲ ಪ್ರದೇಶದಲ್ಲಿ 2 ಕೋಟಿ ಕಮ್ಮಿ, ನಾಗಾಲ್ಯಾಂಡ್ನಲ್ಲಿ ಕಮ್ಮಿ, ಗೋವಾದಲ್ಲಿ 1,48,00,000. ಆದರೆ ಇಡೀ ದೇಶದಲ್ಲಿ 2016ರಲ್ಲಿ ಮೋದಿ ಸರ್ಕಾರದಿಂದ ಸ್ಫೋಟಕ ಮಾಹಿತಿ ಪ್ರಕಾರ 2016ರಲ್ಲಿ ಭಾರತದಲ್ಲಿ 2 ಕೋಟಿ ಬಾಂಗ್ಲಾದೇಶ ಅಕ್ರಮ ವಲಸಿಗರಿದ್ದಾರೆ. ಅರುಣಾಚಲ ಪ್ರದೇಶಕ್ಕಿಂತ ಜಾಸ್ತಿ ಇದು, ನಾಗಾಲ್ಯಾಂಡ್ಗಿಂತ ಜಾಸ್ತಿ ಇದು, ಗೋವಾಕ್ಕಿಂತ ಜಾಸ್ತಿ ಇದು, ಸಿಕ್ಕಿಂಗಿಂತ ಜಾಸ್ತಿ ಇದು, ಮಿಜೋರಾಂಗಿಂತ ಜಾಸ್ತಿ ಇದು. 2016ರಲ್ಲಿ 2 ಕೋಟಿ, ಇವತ್ತೆಷ್ಟು? 2004ರಲ್ಲಿ 1,20,00,000.
2004ರಲ್ಲಿ UPA ಸರ್ಕಾರ ಒಂದು ಲೆಕ್ಕ ಕೊಟ್ಟಿತ್ತು. ಆಗ 1,20,00,000 ಅಕ್ರಮ ನುಸುಳುಕೋರರು ಭಾರತದಲ್ಲಿದ್ದರು. ಆತಂಕ ಪಡುವ ವಿಚಾರ ಅಲ್ವಾ? 2004ರ ಪ್ರಕಾರ 17 ರಾಜ್ಯಗಳಲ್ಲಿ ಹರಡಿಕೊಂಡಿದ್ದಾರೆ ಈ ಅಕ್ರಮ ನುಸುಳುಕೋರರು. ಅಸ್ಸಾಂ ಒಂದರಲ್ಲೇ 50 ಲಕ್ಷದಷ್ಟಿದ್ರು ಬಾಂಗ್ಲಾದೇಶ ವಲಸಿಗರು. ಅಸ್ಸಾಂ ಒಂದರಲ್ಲೇ. ಪಶ್ಚಿಮ ಬಂಗಾಳದಲ್ಲಿ 57 ಲಕ್ಷ ಬಾಂಗ್ಲಾದೇಶದ ನುಸುಳುಕೋರರಿದ್ದಾರೆ. ಅಲ್ಲೇ 1 ಕೋಟಿ ಆಗೋಯ್ತು. ಅಲ್ಲೇ 1 ಕೋಟಿ 2 ರಾಜ್ಯಗಳಲ್ಲಿ. ನೋಡಿ, ಈಗ ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಯಾವ ವರ್ಷ ಎಷ್ಟೆಷ್ಟು ಅಕ್ರಮ ನುಸುಳುಕೋರರು ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದಿದ್ದಾರೆ, ಯಾವ ವರ್ಷ ಎಷ್ಟೆಷ್ಟು. 1991ಗಿಂತ ಮೊದಲು 17 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶದ ನುಸುಳುಕೋರರು ಇಲ್ಲಿಗೆ ಬಂದಿದ್ರು. ಅದರಲ್ಲಿ ಭಯೋತ್ಪಾದಕರಿರ್ಬೋದು. 92ರಿಂದ 2001ರ ಅವಧಿಯಲ್ಲಿ 2,70,000 ಅಕ್ರಮ ನುಸುಳುಕೋರರು ಭಾರತಕ್ಕೆ ಬಂದಿದ್ದಾರೆ. 2002ರಿಂದ 2006ರ ತನಕ 87,000ಕ್ಕೂ ಹೆಚ್ಚು ಅಕ್ರಮ ನುಸುಳುಕೋರರು ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದಿದ್ದಾರೆ. 2007ರಿಂದ 2010 62,000ಕ್ಕೂ ಹೆಚ್ಚು ಅಕ್ರಮ ನುಸುಳುಕೋರರು ಭಾರತಕ್ಕೆ ಬಂದಿದ್ದಾರೆ. 2011ರಿಂದ ನಾನು ಹೇಳ್ತಿರೋದು 13 ವರ್ಷ ಆಯಿತು, 21,000ಕ್ಕೂ ಹೆಚ್ಚು. ಈ ಲೆಕ್ಕ ಪ್ರಕಾರ ಭಾರತದಲ್ಲಿರುವ ಒಟ್ಟು ಬಾಂಗ್ಲಾದೇಶದ ಅಕ್ರಮ ನುಸುಳುಕೋರರ ಪ್ರಮಾಣ 2 ಕೋಟಿಗೂ ಜಾಸ್ತಿ. 2016ರ ತನಕ ಈಗೆಷ್ಟು 3 ಕೋಟಿ ಆಗಿರ್ಬೋದಾ? 3 ಕೋಟಿ ಆಗಿರ್ಬೋದಾ? ಯಾರಿವರು? ಯಾಕೆ ಪೋಷಣೆ ಮಾಡಬೇಕು ನಾವು ಇವರನ್ನ? ಯಾಕೆ ಮಾಡಬೇಕು? ಬಾಂಗ್ಲಾದೇಶದಿಂದ ಗಡಿಯಲ್ಲಿ ನುಸುಳುವ ಜನರ ಹಿಂದೆ ರಾಜಕೀಯ ನಾಯಕರು ಇದ್ದಾರಾ ಅನ್ನೋ ಅನುಮಾನ. ಯಾಕಂದರೆ ವೋಟ್. ಕಡಿಮೆ ಕೂಲಿ ಕಾರ್ಮಿಕರು ಕಡಿಮೆ ದರಕ್ಕೆ ಸಿಗ್ತಾರೆ ಅನ್ನೋ ಲೆಕ್ಕಾಚಾರ ಒಂದು ಕಡೆ ಆದರೆ, ಭಾಳ ಕಡಿಮೆ ಕೂಲಿ ಮಾಡ್ತಾರಪ್ಪ, ಇರಲಿ ಬಿಡಿ, ಹಂಗಾಗಲ್ಲ. ರಾಜಕೀಯ ಲಾಭ ನಷ್ಟದ ಆಲೋಚನೆ ಕೂಡ ಅಡಕವಾಗಿದೆ. ಈಗ ದೇಶ ಯಾರಿಗೂ ಬೇಡ. ಆ ಟೈಮಲ್ಲಿ ಜಾಸ್ತಿ ಮಾತಾಡೋರಿದ್ದೀವಲ್ಲ ನಾವು, ಕಡಿಮೆಗೆ ಸಿಗ್ತೀಯ ಮಾಡ್ಕೊಂಬಿಡು ದೇಶ. ಆಮೇಲೆ ರಾಜಕೀಯ ನಾಯಕರು ಇದ್ದಾರಲ್ಲ ನಮ್ಮ ನಾಳುವವರು ಕೂಡ, ಓಟ್ ಹಾಕ್ತೀರಾ, ಅದಾಮೇಲೆ ದೇಶ. ಇದಕ್ಕೆ ಸಾಕ್ಷಿ ಎನ್ನುವಂಥ ಅಂಶಗಳು ಪತ್ತೆಯಾಗಿದೆ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.